ಸರ್ ಶಿವಣ್ಣಂದು ನಿಮ್ಮದು ಕಾಂಬಿನೇಷನ್ ಇದೆಯಲ್ಲ ಭಾಳ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅದು. ಇದು ಮಾಡಿದ್ದಾರೆ ಆ ಥರ ಅಲ್ಲ ಹಿಂದೂ ಕೂಡ ಹಿಂದೂ ಶಿವಣ್ಣಂದು ಒಂದು ಅವಿನಾಭಾವ ಸಂಬಂಧ. ಅದೇನೋ ಓಮಿಂದ ಪ್ರೀತಿಯಿಂದ ಒಂಥರ ಅದು ಹಾಗೆ ನಿರಂತರ ಸಾಗ್ತಾ ಇದೆ. ಅದೇನೋ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬ ಅದೇನೋ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿ ನಾನು ಸ್ಟೋರಿ ಹೇಳಿದ್ದು ಇವಾಗಲೂ ಜ್ಞಾಪಕ ಇದೆ. ಓಮ್ದು ಫಸ್ಟು ಅಣ್ಣವ್ರಿಗೆ ವರದಣ್ಣಂಗೆ ಹೇಳಿ ಆಮೇಲೆ ಶಿವಣ್ಣಂಗೆ ಹೇಳಿದ್ದು. ಆ ನೆನಪುಗಳೆಲ್ಲ ಇವತ್ತಿಗೂ ಕೂಡ ಆ ಸಿನಿಮಾ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನೀವು ಇದ್ದಿದ್ದಕ್ಕೆ ಅದು ಓಮ್ ಆಗಿರೋದು ಅಂತ. ಅದು ಆ ಕಂಪನಿ ಶಿವಣ್ಣ ಎಲ್ಲ ಸೇರಿ ಬಂತದ್ದು ಆ್ಯಕ್ಚುಲಿ. ಅವಾಗಲೂ ಹಂಗೆ ಇವ್ರು ಹೆಂಗೆ ಫೀಲ್ ಮಾಡ್ತಿದ್ರು, ನಾನು ಡೈರೆಕ್ಟ್ರಿಗೆ ಆ ಥರ ಫೀಲ್ ಮಾಡ್ತಿದ್ದೆ. ಏನೇ ಆ ಹ್ಯಾಟ್ರಿಕ್ ಹೀರೋ, ಅಷ್ಟು ದೊಡ್ಡ ಸ್ಟಾರು, ಅಷ್ಟು ದೊಡ್ಡ ಮನೆತನ, ಏನು ಇಷ್ಟು ಈಸಿಯಾಗಿ ನಮ್ಗೆ ಏನೇನೋ ಕೆಲವು ಆಸೆಗಳಿರುತ್ತಲ್ಲ, ಅದು ನಿಂಗೆ ಹೇಳಿದ್ರೆ ಸಾಕು ಅದಕ್ಕೆ ಮಾಮ ಅನ್ನೋರು. ಆ ಥರ ಕೆಲವು ಹೇಳೋಕ್ಕಾಗದಿರೋ ಸೀಕ್ವೆನ್ಸ್ ಎಲ್ಲ ಮಾಡಿಸೋಣ ಅಂದರೆ ರೆಡಿ ಅನ್ನೋರು. ಅದು ನಮಗೆಲ್ಲ ದೊಡ್ಡ ಪಾಠ. ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಇಸ್ ಸೋ ಸಿಂಪಲ್, ಸೋ ಇದು ನಿನಗೇನು ಬೇಕಮ್ಮ, ಇದು ಬೇಕಾ ಮಾಡೋಣಮ್ಮ ಅಂತ ಆ ಗುಣ ಇದೆಯಲ್ಲ, ಎರಡು ಥಾಟೇ ಇಲ್ಲ ಅವ್ರಿಗೆ ಅಲ್ವಾ. ಹಂಗೆ ಸರ್ರ ಅಂತ ಬಂದು ಹೋಗ್ತಾ ಇದೆ, ನೀವು ಹೇಳ್ತಾ ಇದ್ದಾರೆ ಎಲ್ಲ ಸೀನ್ಗಳೆಲ್ಲ ಬರ್ತಾ ಇದೆ. ಹೋಗೋರೆ ಅವರು ಹೇರು ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದು ಇರೋದು ಗೊತ್ತಾ, ಅವ್ರಿಗೆ ನೀಟಾಗಿ ಇದು ಮಾಡ್ಕೊಂಡು ಬರೋರು. ನಾನು ಶಿವಣ್ಣ ಇದು ಹಿಂಗಿರಬಾರ್ದು, ಸ್ವಲ್ಪ ರಗೆಡ್ ಲುಕ್ ಅಲ್ವಾ ಅಂತ ಕೆದರ್ತಿದ್ದೆ. ಅವ್ರಿಗೆ ಬೇರೆಯವ್ರು ಮುಟ್ಟೋಕೋರು ಒಂಥರ ಇದಾಗೋದು. ನನಗೆ ಡೈರೆಕ್ಟ್ರ್ ಏನು ಮಾಡೋದು ಅಂತ ಅವ್ರಿಗೆ ನಾನು ಆ ಲಿಬರ್ಟಿ ತೊಗೊಂಡು ಸ್ವಲ್ಪ ನೋಡಿ ಶಿವಣ್ಣ, ನೋಡಿ ನೀವು ಶಾರ್ಟ್ ತೋರಿಸ್ತೀನಿ, ನಿಮ್ಗೆ ನೋಡಿ ಹೆಂಗಿರುತ್ತೆ ನೋಡಿ, ಈ ಥರ ಚೆನ್ನಾಗಿರುತ್ತೆ ನಿಮ್ಗೆ ಈ ಥರ ಹೇರೆಲ್ಲ ಹಿಂಗೆ ಬಂದು. ಶಾರ್ಟ್ ತೋರ್ಸಕ್ಕೆ ಮಾನಿಟರ್ ಇತ್ತಾ? ಮಾನಿಟರ್ ಇಲ್ಲ ಅಂದರೆ ನಾನು ತೋರಿಸಿ ಅವ್ರಿಗೆ ಮಿರರ್ ನೋಡಿ ನೋಡಿ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಕೊನೆಗೆ ಅಡ್ಜಸ್ಟ್ ಆದರೆ ಇಲ್ಲಮ್ಮ ಅಂತ ಆಮೇಲೆ ಆ ಥರ ಈ ಪಾಪ ಒಪ್ಕೊಳ್ಳೋರು ಎಲ್ಲ ವಿಷಯಕ್ಕೂ.